ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಅವಲಕ್ಕಿಯಿಂದ ಸೂಪರಾದ ಒಂದು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಏನು ಕೂಡ ಆಗುತ್ತೆ ಹೇಳ್ಬೋದು. ನೀವು ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟು. ಹೊಟ್ಟೆನೂ ತುಂಬುತ್ತೆ ಹಾಗೂ ಎಲ್ಲರಿಗೂ ಕೂಡ ಎಷ್ಟಾಗುತ್ತೆ, ನಿಮಗೆ ಕೂಡ ಮಾಡಲಿಕ್ಕೆ ತುಂಬ ಸುಲಭ ಇದೆ. ಇದು 2 ನಿಮಿಷದಲ್ಲಿ ಈ ಒಂದು ಬ್ರೇಕ್ಫಾಸ್ಟನ್ನು ನೀವು ಮಾಡಿ ಮುಗಿಸ್ಬೋದು. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಹಾಗಾಗಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು 1 ಕಪ್ಪಷ್ಟು ದಪ್ಪ ಅವಲಕ್ಕಿ, ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಅವಲಕ್ಕಿ, ಆ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ, ದಪ್ಪ ಅವಲಕ್ಕಿ. ಅದನ್ನು ಸ್ವಲ್ಪ ಹೊತ್ತು ನಾನು ನೆನೆ ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಉಬ್ಬಿಕೊಂಡು ಬಂದಿದೆ, ನೋಡ್ಬೋದು ನೀವು. ಸ್ವಲ್ಪ ಹೊತ್ತೊಂದು 2 ನಿಮಿಷ ನೀವು ನೆನೆ ಹಾಕಿದ ತಕ್ಷಣ ಇದು ಉಬ್ಬಿಕೊಂಡು ಬರುತ್ತೆ. ಅದರ ನೀರನ್ನು ಹಿಂಡಿ ಒಂದು ಪಾತ್ರೆಗೆ ಹಾಕಿ, ಸ್ವಲ್ಪ ಬಿಸಿ ನೀರು ಹಾಕಿದರೆ ಇನ್ನೂ ಕೂಡ ಬೇಗನೆ ಇದು ಸಾಫ್ಟ್ ಆಗುತ್ತೆ. ಇವಾಗ ಇದಕ್ಕೆ ನಾನು 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡೋರಾದರೆ 2-3 ಕಪ್ಪಷ್ಟು ನೀವು ಅವಲಕ್ಕಿ ತೊಗೊಳ್ಳಿ. ಆಮೇಲೆ ಅದಕ್ಕೆ 1 ಈರುಳ್ಳಿ ಹಾಕಿದರೂ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿ, 1 ಟೊಮೆಟೊ, ಆಮೇಲೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕಿ, ಇಲ್ಲದಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್, ಹಾಗೂ ಇಲ್ಲಿ ಉಪ್ಪನ್ನು ಮಾತ್ರ ಕರೆಕ್ಟಾಗಿ ಹಾಕಿ ನೀವು. ನೆಕ್ಸ್ಟ್ ಇದಕ್ಕೆ ನಾನು 2 ಮೊಟ್ಟೆಯನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಮೊಟ್ಟೆ ತಿನ್ನದವರು ಸ್ಕಿಪ್ ಮಾಡ್ಬೋದು. ಹಾಗೂ 2 ಟೇಬಲ್ ಸ್ಪೂನಷ್ಟು ಗೋಧಿ ಹುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಹಾಕಿದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಇಲ್ಲದಿದ್ರೆ ಸ್ವಲ್ಪ ಗಟ್ಟಿಯಾಗಿ ಡ್ರೈ ಆಗಿ ಬರುತ್ತೆ. ಹಾಗಾಗಿ ಮೊಟ್ಟೆಯನ್ನು ಹಾಕೋದು. ನೀವು ಮೊಟ್ಟೆ ತಿಂತೀರಾದರೆ ಖಂಡಿತವಾಗ್ಲೂ ಇದಕ್ಕೆ ಆ್ಯಡ್ ಮಾಡಿ, ತುಂಬ ಸೂಪರಾಗಿ ಬರುತ್ತೆ ಇದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ 1/4 ಸ್ಪೂನಷ್ಟು ಸೋಡಾ ಪೌಡರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕಿ, ಇಲ್ಲದ್ರೆ ನೀವು ಹಾಕದಿದ್ರೂ ನಡೆಯುತ್ತೆ. ಇವಾಗ ಇದು ದೋಸೆದ ಹಿಟ್ಟು ರೀತಿ ಬರಬೇಕು, ಹಾಗಾಗಿ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ಮಕ್ಕಳಿಗೆಲ್ಲ ಕೊಡೋದಾದರೆ ನೀವು ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಬೋದು, ಸ್ವಲ್ಪ ಸಿಹಿಯಾಗಿ ಕೂಡ ನೀವು ಇದನ್ನು ಮಾಡ್ಬೋದು, ಚೆನ್ನಾಗಾಗತ್ತೆ. ಓಕೆ, ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಆಮೇಲೆ ಹಿಟ್ಟನ್ನು 1 ಚಮಚದಷ್ಟು ತೆಗೆದು ಹಾಕಿದ್ದಕ್ಕೆ ನೋಡಿ, ಎಷ್ಟು ತೆಳು ಇದ್ದರೆ ಸಾಕು. ಇದು ಬೇಕಿದ್ರೆ ನೀವು ದೊಡ್ಡದಾಗಿ ಕೂಡ ಬಿಡ್ಬೋದು. ದೋಸೆ ಎಲ್ಲ ಕಾವಲಿ ಉಂಟು ನೋಡಿ, ಅದರಲ್ಲಿ ನಿಮಗೆ ಬೇಗ ಮಾಡಲಿಕ್ಕೆ ಬೇಕಿದ್ರೆ ನೋಡಿ ಈ ರೀತಿ ಮಾಡಿ. ಹಾಗೂ ಒಂದು ಸೈಡ್ ಬೇಗನೆ ಇದು ಫ್ರೈ ಆಗುತ್ತೆ. ಒಂದು ಸೈಡ್ ಫ್ರೈ ಆಗಿದೆ ತೆಗೆದು ಇನ್ನೊಂದು ಸೈಡ್ಗೆ ತಿರುಗಿಸಿ ಹಾಕಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾನು 2 ಸೈಡ್ ಕೂಡ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಸೇಮ್ ನೋಡಲಿಕ್ಕೆ ಆಮ್ಲೆಟ್ ರೀತಿ ಕಾಣುತ್ತೆ, ಆದರೆ ಇದರ ಟೇಸ್ಟ್ ಉಂಟು ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಹಾಗೂ ಅವಲಕ್ಕಿ ಎಲ್ಲ ಹಾಕಿದ್ರಿಂದ ಹೊಟ್ಟೆನೂ ಟೈಟ್ ಆಗಿರುತ್ತೆ. ಅವಲಕ್ಕಿ ಗೋಧಿ ಹುಡಿ ಎಲ್ಲ ಹಾಕಿದ್ರಿಂದ ಹೊಟ್ಟೆ ಟೈಟ್ ಆಗಿರುತ್ತೆ. ಯಾವಾಗಲೂ ಚಪಾತಿ ಎಲ್ಲ ತಿಂದು ನಮಗೆ ಬೇಜಾರಾಗಿದೆ ಆದರೆ ಈ ರೀತಿ ನೀವು ಮಾಡ್ಬೋದು. ಇಲ್ಲದಿದ್ದರೆ ಚಪಾತಿಗೆ ಹಿಟ್ಟು ಕಲಿಸ್ಬೇಕು, ಅದಕ್ಕೆ ಎಕ್ಸ್ಟ್ರಾ ಬುರ್ಜಿ ಎಲ್ಲ ಮಾಡಬೇಕು, ಆ ರೀತಿಯೆಲ್ಲ ಚಿಂತೆ ಇಲ್ಲ. ಒಂದೇ ಒಟ್ಟಿಗೆ ಹಾಕಿ ಇದನ್ನು ನೀವು ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮೆಂಬರಿಗೆ ಮಾಡೋದಾದರೆ 1 ಕಪ್ಪಷ್ಟು ಇಲ್ಲಿ ನೀವು ಗೋಧಿ ಹುಡಿಯನ್ನು ಹಾಕಿ ಮಾಡ್ಬೋದು. 1-2-3 ಕಪ್ಪಷ್ಟು ಅವಲಕ್ಕಿ ಕೂಡ ನೀವು ಇಲ್ಲಿ ಸೇರಿಸ್ಬೋದು, ಚೆನ್ನಾಗಾಗುತ್ತೆ. ಮೊಟ್ಟೆ ಮಾತ್ರ 2 ಹಾಕಿ, ನೀವು ಜಾಸ್ತಿ ಮಾಡೋರಾದರೆ 2-3 ಹಾಕಿದರೂ ಪರವಾಗಿಲ್ಲ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಬೆಳಿಗ್ಗೆನ ಬ್ರೇಕ್ಫಾಸ್ಟಿಗೆ ನೀವು ಮೊಟ್ಟೆ ಇದೆಲ್ಲ ಹಾಕಿ ಕೊಟ್ಟರೆ. ಓಕೆ, ನೋಡಿದ್ರಲ್ಲ, 2 ಸೈಡ್ ಕೂಡ ಫ್ರೈ ಆಗಿದೆ, ನಾನು ತೆಗೆದಿದ್ದೀನಿ. ಇದನ್ನು ನೀವು ಹೀಗೇನೂ ತಿನ್ಬೋದು, ಅಥವಾ ನೀರುಳ್ಳಿ ಚಟ್ನಿಯೊಂದಿಗೆ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಅಥವಾ ಯಾವುದಾದ್ರೂ ಪಲ್ಯ ಉಳಿದಿದೆ ಆದರೆ ಅದರಲ್ಲಿ ಕೂಡ ನೀವು ತಿನ್ಬೋದು. ಹೀಗೇನೂ ತಿನ್ನಲಿಕ್ಕೆ ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ಸೈಡ್ ಡಿಶ್ ಬೇಕಂತ ಇಲ್ಲ. ನಾನಿಲ್ಲಿ ಟೊಮೆಟೊ ಚಟ್ನಿ, ಅದಕ್ಕೆ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನೀವು ಮಾಡಿದರೆ, ಹಸಿ ಈರುಳ್ಳಿ ಹಾಕಿ ಮಾಡಿದರೆ. ಓಕೆ, ಬೇಕಿದ್ರೆ ಈ ಚಟ್ನಿ ರೆಸಿಪಿ ಇನ್ನೊಮ್ಮೆ ನೀವು ಕೇಳಿ, ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಇಷ್ಟೊಂದು ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗೊತ್ತೇ ಆಗಲ್ಲ ನೀವು ಇದನ್ನು ಅವಲಕ್ಕಿಯಿಂದೆಲ್ಲ ಮಾಡಿದ್ದೀರಂತ ಹೇಳಿ. ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ಇದನ್ನು ತಿಂತಾರೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.